ಬೇಬಿ ಕಾಣಿಸ್ದೇ ಇರೋರ ಮೇಲೆ ಆರೋಪ ಬರೋದಿಲ್ಲ ಬೇಬಿ, ಕಾಣಿಸ್ಕೊಂಡ್ರೆ ಮಾತ್ರ ಆರೋಪ ಬರೋದು. ಆ್ಯಂಡ್ ನಮ್ಗೆ ಆ ರಿಸ್ಕೇ ಇಲ್ಲ. ನಾವಿಲ್ಲಿಂದ ಫಾರಿನ್ಗೆ ಹಾರೋದ್ಮೇಲೆ ನಮ್ಮನ್ನು ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ಸರಿ ಜೈ, ನೀವು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅಂದಮೇಲೆ ನನಗೂ ಓಕೆನೆ, ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಬೇಬಿ ನೀನೊಬ್ಳು ನನ್ನ ಜೊತೆಗಿದ್ರೆ, ನಿನ್ನ ಸಪೋರ್ಟ್ ನನಗಿದ್ರೆ ಯಾವುದೇ ಯುದ್ಧ ಬೇಕಾದರೂ ಚಿಟಿಕೆ ಹೊಡೆಯೋಷ್ಟಲ್ಲಿ ಗೆದ್ಕೊಂಬರ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಜೈ, ನನ್ನ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿರೋದಕ್ಕೆ. ಈ ನಂಬಿಕೆನ ನಾನು ಯಾವಾಗಲೂ ಉಳಿಸ್ಕೊತೀನಿ. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಒಂದು ಸ್ಟ್ರಾಂಗ್ ಪೆಗ್ ರೆಡಿ ಮಾಡಿ. ಪಪ್ಪ, ಇವತ್ತು ನಾವು ದೇವಸ್ಥಾನದಲ್ಲಿ ಅಜ್ಜಿಗೋಸ್ಕರ ಪೂಜೆ ಮಾಡಿಸಿದ್ವಲ್ಲ, ನಾವು ಆ ಅಜ್ಜಿ ನೋಡೇ ಇಲ್ವಲ್ಲ ಪಪ್ಪ? ಹ್ಞೂ ಪಪ್ಪ, ಎಲ್ಲರಿಗೂ ಸಾಮಾನ್ಯವಾಗಿ ಇಬ್ಬರು ಅಜ್ಜಿ ಅಂದರೆ ಇರೋದು. ಒಂದು ಅಪ್ಪನಮ್ಮ ಭಾಗ್ಯ ಅಜ್ಜಿ, ಇನ್ನೊಂದು ಅಮ್ಮನಮ್ಮ ಮಂದಾಕಿನಮ್ಮ. ನಮಗೆ 3 ಜನ ಅಜ್ಜಿ ಅಂದರು. ಅದರಲ್ಲಿ ಇನ್ನೊಬ್ಬರನ್ನ ನಾವು ನೋಡೇ ಇಲ್ಲ ಪಪ್ಪ. ಹೌದು, ನೀವು ಚಿಕ್ಕಮ್ಮ ಆಗ್ಬೇಕು ಅಂತ ಹೇಳಿದ್ರಲ್ಲ, ಹೆಂಗೆ? ಅವರು ಜೆ ಡಿ ಅಂಕಲ್ ಇದಾರಲ್ಲ, ಅವರಮ್ಮ. ಅವರಮ್ಮನ? ಪಪ್ಪ, ಇವ್ರು ಜೆ.ಡಿ. ಅಂಕ್ಲಲ್ಲ, ಕೆ.ಡಿ. ಅಂಕ್ಲು. ಇವಾಗ ಅವರೇ ಅವ್ರ ಅಮ್ಮ ಅಂದರೆ ಅವ್ರ ಥರನೇ ಇವ್ರು ಕೆಟ್ಟವರ ಪಪ್ಪ? ನೋಡಿ, ನೀವು ಪುಟ್ಟ ಮಕ್ಕಳು, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು, ಅರ್ಥ ಆಯ್ತಾ? ಸಾರಿ ಪಪ್ಪ. ಪಪ್ಪ, ಅವ್ರ ಫೋಟೋ ಇದೆಯಾ? ಪಪ್ಪ, ಇವ್ರಾ? ನಾನಿವತ್ತು ಇವ್ರನ್ನ ದೇವಸ್ಥಾನದಲ್ಲಿ ನೋಡ್ದೆ ಪಪ್ಪ. ದೇವಸ್ಥಾನದಲ್ಲಿ ನೋಡಿದ್ರಾ? ಹ್ಞೂ ಪಪ್ಪ, ನಾವೆಲ್ಲರಿಗೂ ಪ್ರಸಾದ ಕೊಡ್ತಿದ್ವಲ್ಲ, ಅವಾಗ ನಾವು ಇವ್ರಿಗೂ ಪ್ರಸಾದ ಕೊಟ್ವಿ. ಇವ್ರು ನಮ್ಮನ್ನ ಮಾತಾಡ್ಸಿದ್ರು ಕೂಡ. ಮಾತಾಡ್ಸಿದ್ರಾ? ಹ್ಞೂ ಮಮ್ಮಿ, ಅವ್ರು ನಮ್ಮನ್ನ ಏನು ಕೇಳಿದ್ರು ಗೊತ್ತಾ? ನೀವು ನಿಮ್ಮ ಅಜ್ಜಿನ ನೋಡಿದ್ದೀರಾ ಅಂತ ಕೇಳಿದ್ರು. ಮಕ್ಕಳ ಸರಿಯಾಗಿ ಹೇಳಿ, ನೀವು ಇವ್ರನ್ನೇ ನೋಡಿದ್ರಾ? ಹ್ಞೂ ಮಮ್ಮಿ, ಇವರೇ. ಆದರೆ ಇವರು ಈ ಥರ ಚೆನ್ನಾಗಿರೋ ಸೀರೆ ಉಟ್ಕೊಂಡಿರ್ಲಿಲ್ಲ, ಯಾವುದೋ ಹಳೇ ಸೀರೆ ಉಟ್ಕೊಂಡಿದ್ರು ಮಮ್ಮಿ. ಭೂಮಿಕಾ, ಮಕ್ಕಳು ಹೇಳ್ತಾರೆ ನಿಜ ಅಂತ ಅನಿಸ್ತಾ ಇದೆ. ಯಾವುದಕ್ಕೂ ನಾನು ದೇವಸ್ಥಾನದ ಹತ್ರ ಒಂದ್ಸತಿ ಹೋಗಿ ನೋಡ್ಕೊಂಡು ನೋಡ್ತೀನಿ. ಹಾಂ. ಸರ್, ಇವ್ರನ್ನ ಇಲ್ಲೆಲ್ಲ ನೋಡಿದ್ದೀರಾ? ಎಕ್ಸ್ಕ್ಯೂಸ್ ಮಿ ಸರ್. ಹಾಂ ಸರ್.
ಬೈ ಚಾನ್ಸ್ ಇವ್ರನ್ನ ಇಲ್ಲೆಲ್ಲ ನೋಡಿದ್ರಾ? ಹೌದು ಸರ್, ದೇವಸ್ಥಾನ ಹೊರಗಡೆ ಅವಾಗೆ ನೋಡಿದೆ ನಾನು ಅವ್ರನ್ನ. ಹೌದಾ? ಹೌದು ಸರ್. ಥ್ಯಾಂಕ್ ಯು. ಹೇಳೋಣಂದ? ಗೆಳೆಯ ಎಲ್ಲಿದ್ಯೋ? ನಾನು ಇಲ್ಲಿ ದೇವಸ್ಥಾನದ ಹತ್ರ ಇದ್ದೀನಿ ಕಣ. ದೇವಸ್ಥಾನ? ಏನಪ್ಪ ವಿಶೇಷ? ಅದು ಇವತ್ತು ಬೆಳಗ್ಗೆ ನಮ್ಮ ಶಾಸ್ತ್ರಿಗಳು ಸಿಕ್ಕಿದ್ರು ಕಣ. ಅಮ್ಮನಿಗೆ ಟೈಮ್ ಸರಿ ಇಲ್ವಂತೆ, ಏನೋ ಕಂಟಕ ಇದೆ, ಜೀವಕ್ಕೆ ಅಪಾಯ ಇದೆ, ಅದಕ್ಕೆ ಹೋಮ ಮಾಡಿಸಿ ಅಂತ ಹೇಳಿದ್ರಂತೆ. ಅದು ಅಮ್ಮನೇ ಮಾಡೋಕ್ಕಾಗಲ್ಲ, ಅವ್ರ ಮಕ್ಕಳು ಮೊಮ್ಮಕ್ಕಳು ಮಾಡಬೇಕಂತೆ. ಅದನ್ನ ಅಮ್ಮ ಜಯದೇವ್ ಹೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನೇ ಒಂದು ಹೋಮ ಮಾಡಿಸ್ದೆ ಕಣ. ಪೂಜೆ ಮಾಡಿ ಅಮ್ಮನ ಹೆಸರಲ್ಲಿ ಪ್ರಸಾದನ ಹಂಚಿದ್ದೀನಿ. ಬಟ್ ಪ್ರಸಾದ ಹಂಚುವಾಗ ಅಮ್ಮ ದೇವಸ್ಥಾನಕ್ಕೆ ಬಂದಿದ್ರಂತೆ. ಈ ಅಪ್ಪು ಮತ್ತೆ ಮಿಂಚು ನೋಡಿದ್ದಾರೆ. ಅವ್ರಿಗೆ ಅವ್ರು ಯಾರು ಅಂತ ಗೊತ್ತಿಲ್ವಲ್ಲ, ಹಾಗಾಗಿ ಅವರು ಸುಮ್ಮನೆ ಬಂದ್ಬಿಟ್ಟಿದ್ದಾರೆ. ಮನೆಗೆ ಹೋದಾಗ ವಿಷಯ ಗೊತ್ತಾಯಿತು, ಇಲ್ಲ ದೇವಸ್ಥಾನದಲ್ಲಿದ್ದಾರೆ ಅಂತ. ದೇವಸ್ಥಾನಕ್ಕೆ ಬಂದು ನೋಡಿದೆ, ಇಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಕಣ. ಲೋ ಗೆಳೆಯ, ಏನು ನೀನು? ಅವ್ರು ನಿನಗೆ ಮಾಡಬಾರ್ದೆಲ್ಲ ಮಾಡಿದ್ದಾರೆ, ಆದರೂ ಹೋಮ ಹವನ ಪೂಜೆ ಅಂತ ಮಾಡಿಸ್ತಾ ಇದೆಯಲ್ಲ. ಲವ್, ಅವ್ರು ಮಾಡಿದ ಕರ್ಮ ಅವ್ರು ಅನುಭವಿಸ್ತಾರೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡಪ್ಪ. ಯಾಕೋ ಬೇಕಿವೆಲ್ಲ ನಿನಗೆ? ಹಾಂ, ನನಗೆ ಹಾಗೆ ಬದುಕಕ್ಕೆ ಬರಬೇಕಲ್ಲಪ್ಪ. ಅವ್ರ ಕರ್ಮ ಅವ್ರಿಗೆ ಅಂತ ಬಿಟ್ಬಿಡೋಕ್ಕಾಗಲ್ವಲ್ಲ, ಆ ಎಮೋಷನ್ನೇ ಬೇರೆ ಕಣ. ಅಮ್ಮ ಈಗ ಎಲ್ಲಿದ್ದಾರೋ, ಏನು ಮಾಡ್ತಾಯಿದ್ದಾರೋ ಅದೇ ಚಿಂತೆ ಆಗಿಬಿಟ್ಟಿದೆ ನನಗೆ. ಸರಿ ಬಿಡಪ್ಪ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ನಾಳೆ ಅರಸನಕೋಟೆ ಇನ್ವೆಸ್ಟರ್ನ ಮೀಟ್ ಮಾಡಬೇಕಲ್ಲ, ಅದನ್ನು ಜ್ಞಾಪಿಸೋಣ ಅಂತ ಮಾಡಿದೆ. ಇವತ್ತಾಗಲ್ಲ ಕಣ, ನನ್ನ ಪರಿಸ್ಥಿತಿನೂ ಸರಿ ಇಲ್ಲ, ಮನಸ್ಥಿತಿನೂ ಸರಿ ಇಲ್ಲ. ಪೋಸ್ಟ್ಪೋನ್ ಮಾಡೋಣ. ಲೋ ಗೆಳೆಯ, ಏನೋ ಮಾತಾಡ್ತಾ ಇದೆಯಾ ನೀನು? ಏಯ್, ಅವ್ರ ಅಪಾಯಿಂಟ್ಮೆಂಟ್ ಅಷ್ಟು ಈಸಿಯಾಗಿ ಸಿಗಲ್ಲಪ್ಪ. ಅಂಥದ್ರಲ್ಲಿ ಅವರೇ ಕೊಟ್ಟಿದ್ದಾರೆ ಅಂದಮೇಲೆ ಅದನ್ನು ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು. ನಾವು ಅವ್ರನ್ನ ಮೀಟ್ ಮಾಡಲೇಬೇಕು ಗೆಳೆಯ, ಪ್ಲೀಸ್. ಪ್ಲೀಸ್ ಆನಂದ, ಅರ್ಥ ಮಾಡ್ಕೊಳ್ಳೋ. ನನಗೆ ಸದ್ಯಕ್ಕೆ ಏನೂ ಬೇಕಾಗಿಲ್ಲ, ನನಗೇನು ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಕಣೋ. ನೋಡೋ, ಸಾಧ್ಯ ಆದರೆ ನಿನ್ನ ಕೈಲಿ ಮ್ಯಾನೇಜ್ ಮಾಡೋ, ಇಲ್ಲಾಂದರೆ ನೋಡೋಣ, ಆಮೇಲೆ ಸಿಗ್ತೀನಿ ನಾನು. ಹಾಂ,